ರೀ ಹಣ್ಣು ತಗೊಳ್ಳಿ. ಏನ್ರಿ ವೆಂಕಿ ಚೆಲ್ವಿ ಇನ್ನೂ ಬಂದೇ ಇಲ್ವಲ್ಲ? ಯಾಕೋ ಇತ್ತೀಚೆಗೆ ಅವ್ರು ನಮ್ಮನೆಗೆ ಬರೋದೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಲಕ್ಷ್ಮಿ, ಈಗ ಹೇಗಿದ್ರು ಗರಾಜಲ್ಲಿ ಕೆಲಸ ಇಲ್ಲ, ನಾನೊಬ್ಬ ಹೆಂಗೋ ನಿಭಾಯಿಸ್ಬೋದು. ಇಂಥ ಟೈಮಲ್ಲಾದರೂ ವೆಂಕಿ ಚೆಲ್ವಿ ಜೊತೆ ಇರಲಿ ಬಿಡು. ಪಾಪ ಆ ಹುಡುಗಿ ಆ ಮನೆ ಈ ಮನೆ ಅಂತ ಎಷ್ಟಂತ ಓಡಾಡ್ತಾಳೆ. ಅವನ ಜೊತೆಲಿದ್ದರೆ ಅವಳಿಗೂ ಒಂದು ಸಹಾಯ ಆಗುತ್ತೆ. ನೀವು ಹೇಳೋದು ಸರಿನೇ ಬಿಡಿ. ಆದರೂ ನಮ್ಮ ವೆಂಕಿ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಅಂತಲೇ ಹುಟ್ಟಿದ್ದಾನೆ ಅನಿಸುತ್ತೆ. ಅವನು ಇಲ್ಲದೆ ಹೋಗಿದ್ದಿದ್ರೆ ನಾವಿಬ್ಬರು ಎಷ್ಟು ಒಂಟಿ ಆಗಿಬಿಡ್ತಿದ್ವಿ ಅಲ್ವಾ? ನಿಜ ಲಕ್ಷ್ಮಿ, ನಮ್ಮ ವೆಂಕಿ ದೇವ್ರು ಕೊಟ್ಟ ಮಗ. ಆ ಭಗವಂತ ಎಲ್ಲರ ಜೊತೆ ಇರೋಕ್ಕಾಗಲ್ವಂತೆ. ಅದಕ್ಕೆ ಇಂಥ ರೂಪದಲ್ಲಿ ಹಿಂಗೆ ಕಳಿಸಿ ನಮ್ಮ ಜೊತೆ ಇರ್ತಾನಷ್ಟೆ. ಓಹ್, ನೆನೆದವರ ಮನದಲ್ಲಿ ಬಂದ ನೋಡು. ವೆಂಕಿ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಅಂತ ನಿಮ್ಮಮ್ಮ ಕಂಪ್ಲೇಂಟ್ ಮಾಡ್ತಾ ಇದ್ವಿ. ಸಮಯಕ್ಕೆ ಸರಿಯಾಗಿ ಬಂದ್ವಿ. ಎಲ್ಲೋಗಿದ್ರಮ್ಮ ಚೆಲ್ವಿ? ಹೌದು ಮಾವ, ಈ ಆರ್ಡ್ರ್ ಹಿಡಿದ್ರೆ ಕೈಯಲ್ಲಿ ಸ್ವಲ್ಪ ದುಡ್ಡು ಉಳಿತದೆ, ಅದಕ್ಕೆ ಹೋಗಿದ್ದು. ಏನು ಯೋಚನೆ ಮಾಡಬೇಡಿ, ಒಳ್ಳೆ ಮನಸ್ಸಿರೋರಿಗೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಸರಿ, ಬನ್ನಿ ಊಟ ಮಾಡುವಿನ್ರಿ. ಊಟ ಆಯ್ತಾ? ಎಲ್ಲಿ ಊಟ ಮಾಡಿದ್ರಿ? ಅದು ಅತ್ತೆ, ನಾವು ಆರ್ಡ್ರ್ ಬಗ್ಗೆ ಮಾತಾಡ್ಕೊಂಬರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಬರ್ತಾ ದಾರಿಲಿ ಗೊತ್ತಿರೋರೊಬ್ರು ಸಿಕ್ಕಿದ್ರು. ನಾವು ಎಷ್ಟೇ ಬೇಡ ಅಂದರೂ ಮನೆಗೆ ಕರ್ಕೊಂಡೋಗಿ ಊಟ ಮಾಡಲೇಬೇಕು ಅಂತ ಊಟ ಮಾಡಿ ಕಳಿಸಿದ್ರು. ಯಾಕೋ ಏನೋ ಇವತ್ತು ಮಾಡಿರೋ ಅಡುಗೆ ಎಲ್ಲ ಹಾಗೆ ಉಳ್ಕೋತಾ ಇದೆ. ಅಯ್ಯೋ, ಅದನ್ನು ಯಾಕೆ ಎಷ್ಟು ಬೇಜಾರು ಮಾಡ್ಕೊಂಡು ಹೇಳ್ತೀಯ ಲಕ್ಷ್ಮಿ? ಅದೇ ಅನ್ನನ ಬೆಳಗ್ಗೆ ಚಿತ್ರಾನ್ನನೋ ಮೊಸರನ್ನೋ ಮಾಡು, ಖಾಲಿ ಮಾಡ್ತೀವಿ. ಅದು ಹಾಗಲ್ಲ ರೀ. ಬೆಳಗ್ಗೆ ಅದಕ್ಕೆ ಬಂದಿದ್ರಲ್ಲ, ಅವ್ರು ಊಟ ಮಾಡ್ಕೊಂಡು ಹೋಗಲಿ ಅಂತ ಅಡುಗೆ ಸ್ವಲ್ಪ ಹೆಚ್ಚಿಗೆನೇ ಮಾಡಿದ್ದೆ. ಅವರು ಊಟ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅರ್ಜೆಂಟ್ ಕೆಲಸ ಇದೆ ಅಂತ ಆತ್ರವಾಗಿ ಬಂದರು. ಆತ್ರವಾಗಿ ಹಾಗೆ ಹೊರಟುಬಿಟ್ರು. ಏನು ಅಂತ ಕೂಡ ಹೇಳಿಲ್ಲ. ನನಗನ್ಸುತ್ತೆ ನನ್ನ ಹತ್ರ ಏನೋ ಹೇಳಕ್ಕೆ ಅವ್ರು ಬಂದಿದ್ರು ಅಂತ.